ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಟು ಕರ್ನಾಟಕ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ಪ್ರಯಾಗ್ರಾಜ್ನಲ್ಲಿ ಮಹಾ ಮೇಘಮಾಳಾದ ಪವಿತ್ರ ಸ್ನಾನವನ್ನು ಮುಗಿಸಿ ಅಯೋಧ್ಯೆಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದೆ. ನಾನು UPSRTC ಗೌರ್ಮೆಂಟ್ ಬಸ್ಸಿನಲ್ಲಿ 600 ರೂಪಾಯಿಯನ್ನು ಅಂದರೆ 600 ರೂಪಾಯಿಯನ್ನು ಕೊಟ್ಟು AC ಬಸ್ಸಿನಲ್ಲಿ ಪ್ರಯಾಣ ಮಾಡಿದೆ. 6 ಗಂಟೆಯ ಪ್ರಯಾಣವಾಗಿತ್ತು. ನಾನು ರಾತ್ರಿ 9:30ಕ್ಕೆ ಬಂದು ಶ್ರೀ ಅಯೋಧ್ಯವನ್ನು ತಲುಪಿದೆ. ಇದು ಪ್ರತಾಪಗಢದ ಮೂಲಕ ಸುಲ್ತಾನ್ಪುರ ಮಾರ್ಗವಾಗಿ ಅಯೋಧ್ಯವನ್ನು ತಲುಪಬೇಕಾಯಿತು. ನಾನು ಹೋದಾಗ ಕತ್ತಲೆಯಾಗಿತ್ತು. ಮತ್ತೆ ಬೆಳಕಿನಿಂದ ಝಗಮಗಗೊಳ್ಳುತ್ತಿದ್ದಿತ್ತು ಶ್ರೀ ಅಯೋಧ್ಯ ನಗರಿ. ಇದು ಅಯೋಧ್ಯದ ಎಂಟ್ರೆನ್ಸ್ ಆಗಿತ್ತು. ನಾನು ಮೊದಲಿಗೆ ಹೋಗಿ ರ್ಯಾಪಿಡೋ ಬುಕ್ ಮಾಡಿದ್ದೆ. ಕಾರಣ ಏನಂದರೆ ಆಟೋದವನು 500 ರೂಪಾಯಿ ಕೇಳ್ತಾ ಇದ್ದ. ರ್ಯಾಪಿಡೋದವನು 80 ರೂಪಾಯಿದಲ್ಲಿ ನನಗೆ ಹೋಗಿ ಅಯೋಧ್ಯದ ಸಿಟಿ ಸೆಂಟರ್ನಲ್ಲಿ ಡ್ರಾಪ್ ಮಾಡ್ದ. ನಾನು ಮೊದಲಿಗೆ ಹೋಗಿದ್ದು ಈ ಒಂದು ವಸತಿ ವ್ಯವಸ್ಥೆ ಅಚ್ಚುಕಟ್ಟಾಗಿರುವ ಶ್ರೀ ಅಯೋಧ್ಯೆಯಲ್ಲಿರುವಂತಹ ಒಂದು ಡಾರ್ಮೆಟರಿಗೆ. ಒಂದು ದಿನಕ್ಕೆ 630 ರೂಪಾಯಿಯನ್ನು ಇವರು ಚಾರ್ಜ್ ಮಾಡ್ತಾರೆ. ಇವರಿಗೆ 24 ಅವರ್ಸ್ ಇಲ್ಲಿ ಇರಬೇಕು ಅಂದ್ಕೊಂಡವ್ರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ ಪ್ರವಾಸಿಗರಿಗೆ. ನೋಡ್ತಾ ಇದ್ದೀರಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಈ ಡಾರ್ಮೆಟ್ರಿ ಐತಂತ. ಇಲ್ಲಿ ನೀವು ಆಧಾರ್ ಕಾರ್ಡನ್ನು ಕೊಡಬೇಕು. ಮತ್ತು 630 ರೂಪಾಯಿ ಕೊಟ್ಟರೆ 24 ಅವರ್ಸ್ ನಿಮ್ಗೆ ಇಲ್ಲಿ ಇರೋಕೆ ಅನುಕೂಲ ಮಾಡಿಕೊಡ್ತಾರೆ. ಇಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇದೆ. ಈ ಡಾರ್ಮೆಟ್ರಿ AC ಆಗಿದೆ. ನಾನು ಹೋದಾಗ ಅಯೋಧ್ಯೆಯಲ್ಲಿ 6 ಡಿಗ್ರಿ ಚಳಿ ಇತ್ತು. ತುಂಬ ಚಳಿ ಆಗ್ತಾಯಿತ್ತು. ಮೊದಲಿಗೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಈ ಒಂದು ಬೆಡ್ಡನ್ನು ಅಂದರೆ ಬಂಕ್ ಬೆಡ್ಡನ್ನು ನಂಗೆ ಕೊಟ್ಟಿದ್ದರು. 2 ಕಡೆ ಚಾರ್ಜಿಂಗ್ ಪಾಯಿಂಟ್ಸ್ ಅದಾವೆ, ಫೆಸಿಲಿಟೀಸ್ ಅದಾವೆ. AC ಚೆನ್ನಾಗಿ ಓಡ್ತಾ ಇತ್ತು. ಲಾಕರ್ ವ್ಯವಸ್ಥೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ನಿಮ್ಮ ಲಗೇಜನ್ನು ಕೆಳಗಡೆ ಇಡಬಹುದು. ಮತ್ತು ಫ್ರೆಶ್ ಅಪ್ ಆಗೋಕ್ಕೆ ಒಂದು ಸಪ್ರೇಟ್ ವಾಶ್ರೂಮ್ ಐತಿ. ಭಾಳಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ಫ್ರೆಶ್ ಆಗ್ಬೋದು. ಮೊದಲಿಗೆ ನಾನು ರಾತ್ರಿ ಹೋಗಿ ನನ್ನ ಒಂದು ಬೆಡ್ಡನ್ನು ರೆಡಿ ಮಾಡಿಕೊಂಡು ಅಲ್ಲೆಲ್ಲ ಸರಂಜಾಮವನ್ನು ಇಟ್ಟು ಸಾಯಂಕಾಲ ನಾನು ಚಹಾ ಕುಡಿಬೇಕಂತ ಹೊರಗಡೆ ಸ್ಟಾರ್ಟ್ ಮಾಡಿದೆ. ಈ ಥರ ಒಂದು ಮಂಜು ಕವಿದ ವಾತಾವರಣ ರಾತ್ರಿ 10 ಗಂಟೆಗೆ ಇತ್ತು. ನೀವು ಕೂಡ ನೋಡ್ಬೋದು ಈಗ ಯಾವ ಥರ ಇದೆ ಅಂತ. ಅದ್ಭುತವಾದ ದೃಶ್ಯಾವಳಿಗಳು. ಭಾಳಷ್ಟು UP ಒಳಗಡೆನ ಭಾಳಷ್ಟು ಕ್ಲೀನ್ ಸಿಟಿ ಅಂದರೆ ಅಯೋಧ್ಯೆ ಅಂತ ನಾವು ಹೇಳ್ಬೋದು. ಮೊದಲಿಗೆ ಇಲ್ಲಿ ಬಂದು ಇಲ್ಲಿ ವಿಶೇಷವಾದ ಒಂದು ಹಾಲು ಸಿಗ್ತೈತಿ. ಮತ್ತು ಇಲ್ಲಿ ಒಂದು ಮಲಾಯಿ ಸಿಗ್ತೈತಿ. ಇದು 40 ರೂಪಾಯಿ ಫುಲ್ ಇರ್ತೈತಿ, 20 ರೂಪಾಯಿ ಹಾಫ್ ಇರ್ತೈತಿ. ಹೀಗಾಗಿ ಟೇಸ್ಟ್ ಮಾಡೋಂಥ ಥಂಡಿ ಭಾಳ ಇತ್ತು. ಹೀಗಾಗಿ ಈ ಅಚ್ಚುಕಟ್ಟಾದ ಅಂಗಡಿ ಒಳಗಡೆ ಇವರು ಡೈರಿಯಿಂದ ಹೈ ಫ್ಯಾಟ್ ಹಾಲನ್ನು ತೊಗೊಂಡು ಬಂದು ಕಾಸಿ ಅದರಲ್ಲಿ ಸಕ್ಕರೆ ಹಾಕಿ ಕೊಡ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ. 25 ರೂಪಾಯಿನ ನನಗೆ ಹಾಲಿಗಾಗಿ ತೊಗೊಂಡ. ಬಿಸಿ ಬಿಸಿಯಾದ ಹಾಲು ತುಂಬ ರುಚಿಕರವಾಗಿತ್ತು. ಅದೇ ರೀತಿ ಮಲಾಯಿ 20 ರೂಪಾಯಿ ಕೊಟ್ಟೆ. ಹೋಗಿ ನನ್ನ ರೂಮಲ್ಲಿ ಮಲ್ಕೊಂಡೆ. ಬೆಳಗ್ಗೆ 7 ಗಂಟೆಗೆ ನಾನು ಹನುಮಾನ್ಜಿ ಅವರ ಮತ್ತು ಪ್ರಭು ಶ್ರೀರಾಮಚಂದ್ರ ಅವರ ದರ್ಶನ ತಗೊಳ್ಳೋಕ್ಕೆ ರೆಡಿ ಆದೆ. ನಾನು ಇದ್ದ ರೂಮಿನಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಈ ಒಂದು ಪ್ರಭು ಬಾಲರಾಮ ಶ್ರೀರಾಮಚಂದ್ರರ ದೇವಸ್ಥಾನ ಇತ್ತು. ನೋಡ್ರಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಜನ ಹೋಗ್ತಾ ಇದ್ದಾರೆ. ನೀವು ಹೋಗೋದಿದ್ರೆ ಬೆಳಗ್ಗೆ 7 ಗಂಟೆಗಂದ್ರೆ ಈ ಲೈನಲ್ಲಿ ನಿಲ್ಬೇಕಾಗ್ತೈತಿ. ಬೆಳಗ್ಗೆ ಇದು ನೋಡ್ರಿ ಶ್ರೀರಾಮಚಂದ್ರ ಅವರ ಒಂದು ಗರ್ಭಗೃಹ ಅಂತ ಹೇಳ್ಬೋದು ದೇವಸ್ಥಾನದ. ನಾನು ಒಳಗಡೆ ಹೋಗಿ ನನ್ನ ಮೊಬೈಲ್ಗಳನ್ನು ಮತ್ತು ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನ ಲಾಕರಲ್ಲಿ ಕೊಟ್ಟೆ. ಒಂದು ಟೋಕನ್ ಕೊಟ್ಟರು. ಅದಕ್ಕೆ ಯಾವುದೇ ಥರದ ಚಾರ್ಜ್ ಇಲ್ಲ, ಫ್ರೀಯಾಗಿ ಇಟ್ಕೋತಾರೆ. ಒಳಗಡೆ ಹೋಗಿ ಪ್ರಭು ಶ್ರೀರಾಮರ ಒಂದು ದರ್ಶನವನ್ನು ತಗೊಂಡು ಬಂದೆ. ಹೊರಗಡೆ ಬಂದಾಗ ಈ ಥರ ಒಂದು ವ್ಯವಸ್ಥೆ ಮಾಡಿದ್ರಲ್ಲಿ ಗಾರ್ಡನ್ದು. ಅಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡೆ. ಮತ್ತು ತುಂಬ ಒಂದು ಒಳ್ಳೆಯ ವೈಬ್ಸ್ ಅಲ್ಲಿ ನಿಮಗೆ ಸಿಗ್ತವೆ. ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಅಂದ್ಕೊಂಡೆ.
ಈ ಒಂದು ಪ್ರಭು ಶ್ರೀರಾಮರ ಒಂದು ಸ್ಥಳಕ್ಕೆ ನಾನು 3ನೇ ಬಾರಿಗೆ ಬಂದಿದ್ದೆ. ದರ್ಶನವನ್ನು ತಗೊಂಡು ಹೊರಗೆ ಬಂದಾಗ ಅಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇತ್ತು. ದಾಲ್ ಕಿಚಡಿ ಯವನ್ನ ಪ್ರಸಾದವನ್ನಾಗಿ ಮಾಡ್ತಾ ಇದ್ರು. ಬಹಳಷ್ಟು ಬಿಸಿ ಬಿಸಿಯಾಗಿ ಸ್ವಾದಿಷ್ಟಕರವಾದ ಒಂದು ಪ್ರಸಾದ ರೆಡಿ ಆಗ್ತಾ ಇತ್ತು. ಇದು 9 ಗಂಟೆಗೆ ಇರ್ತೈತಿ. ನೀವು ರಾಮ ಮಂದಿರದ ದರ್ಶನವನ್ನು ತಗೊಂಡು ಎಕ್ಸಿಟ್ಗೆ ಬರುವಾಗ ಅಲ್ಲೇ ಸೈಡ್ ಐತಿ, ಅಲ್ಲಿ ಒಂದು ಅವರು ಕೂಡ ಪೂಜೆಯನ್ನ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಎಲ್ರಿಗೆ ಹಂಚಲಿಕ್ಕೆ ರೆಡಿ ಮಾಡಿದರು. ತಾವು ನೋಡ್ತಾ ಇದ್ದೀರಿ ಯಾವ ಥರ ಒಂದು ದಾಲ್ ಕಿಚಡಿಯನ್ನ ಇವರು ಅಥೆಂಟಿಕ್ ಆಗಿ ರೆಡಿ ಮಾಡಿದ್ದಾರೆ. ಇದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡೋಂಗಿಲ್ಲ, ಫುಲ್ಲಿ ಸಾತ್ವಿಕವಾಗಿರ್ತೈತಿ. ನಾವು ಕೂಡ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಿದ್ವಿ ಅದನ್ನೆಲ್ಲ ಹಚ್ಚಾಕ. ನೀವು ಇಲ್ಲಿ ಹೋದ್ರಂದ್ರೆ ಪ್ರಸಾದ ತಗೊಳ್ಳೋದ ಮರಕ್ಕೆ ಹೋಗ್ಬೇಡ್ರಿ. ಇದು ಅನ್ಲಿಮಿಟೆಡ್ ಪ್ರಸಾದ ಇರುತ್ತೆ, ಎಷ್ಟು ಬೇಕಾದಷ್ಟು ನೀವು ತಗೋಬಹುದು. ಮತ್ತು ನಿಮಗೆ ಸಾಧ್ಯ ಆದ್ರೆ ನೀವು ಇಲ್ಲಿ ದಾನ ಕೂಡ ಮಾಡಬಹುದು. ನಾನು ಕೂಡ ನನ್ನ ಕಡೆಯಿಂದ ಎಷ್ಟಾಯಿತು ಅಷ್ಟು ದಾನವನ್ನು ಮಾಡಿದೆ. ಇಲ್ಲಿ ಹೋದ್ರೆ ಪ್ರಸಾದನ್ನ ಮರಕ್ಕೆ ಹೋಗ್ಬೇಡ್ರಿ, ನೀವು ತೊಗೊಂಡೇ ಬರಬೇಕು. ಅಷ್ಟು ಅದ್ಭುತವಾದ ಒಂದು ಪ್ರಸಾದವನ್ನು ಇಲ್ಲಿ ಮಾಡಿರ್ತಾರೆ. ಅದನ್ನು ಮುಗಿಸ್ಕೊಂಡು ನಾನು ಪ್ರಭು ಶ್ರೀ ಆಂಜನೇಯ ಸ್ವಾಮಿ ಅಂದರೆ ಹನುಮಾನ್ ಗಡಿಯ ದೇವಸ್ಥಾನಕ್ಕೆ ಬಂದೆ. ಮೊದಲು ಇಲ್ಲಿ ಬರ್ಬೇಕಂತ ಹೇಳ್ತಾರೆ, ಬಟ್ ರಶ್ ಜಾಸ್ತಿ ಇರೋದ್ರಿಂದ ಪ್ರಭು ಶ್ರೀರಾಮಚಂದ್ರರ ಒಂದು ದೇವಸ್ಥಾನ ರಶ್ ಆಕೈತಿ. ಹೀಗಾಗಿ ಬೆಳಗ್ಗೆ ನಾನು ಪ್ರಭು ಶ್ರೀರಾಮಚಂದ್ರರ ಅಂದರೆ ಬಾಲರಾಮರ ದರ್ಶನವನ್ನು ಪಡೆದು ಆಮೇಲೆ ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿ ಹನುಮಾನ್ಜಿ ಅಥವಾ ಹನುಮಾನ್ ಗಡಿ ಈ ದೇವಸ್ಥಾನಕ್ಕೆ ಬಂದೆ. ಈ ಥರ ರಶ್ ಇತ್ತಲ್ಲಿ. ಇಲ್ಲಿ ಒಂದು ವಿಶೇಷ ಏನಿರ್ತೈತೆ ಅಂದ್ರೆ ಬಾಲರಾಮರ ದೇವಸ್ಥಾನಕ್ಕಿಂತ ಜಾಸ್ತಿ ರಶ್ ಇಲ್ಲಿ ಪ್ರಭು ಶ್ರೀ ಹನುಮಾನ್ಜಿಯವರ ಒಂದು ಮಂದಿರದಲ್ಲಿ ನಿಮಗೆ ನೋಡಕ್ಕೆ ಸಿಗ್ತೈತಿ. ನಾನು ಒಂದು ಅರ್ಧ ಗಂಟೆ ಈ ಲೈನಲ್ಲಿ ನಿಂತೆ. ಹನುಮಾನ್ಜಿಯವರಿಗೆ ಎಲ್ಲರೂ ಜಯಘೋಷವನ್ನು ಹಾಕ್ತಾಯಿದ್ರು, ಜೈ ಹನುಮಾನ್ ಜೈ ಹನುಮಾನ್ ಅಂತ. ಆಮೇಲೆ ಪ್ರಭು ಶ್ರೀರಾಮಚಂದ್ರಜಿ ಕಿ ಜೈ ಎಂಬ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದ್ವು. ಇಲ್ಲಿ ಹೆಚ್ಚು ಯುವಕರೇ ಇದ್ದರು. ಹೀಗಾಗಿ ನನಗೆ ಭಾಳಷ್ಟು ಖುಷಿ ಆಯಿತು. ಈ ಥರ ಒಳಗಡೆ ಹೋದೆ. ಪ್ರಭು ಶ್ರೀ ಹನುಮಾನ್ಜಿಯವರ ದರ್ಶನ ಕೂಡ ಆಯಿತು. ಲಾಸ್ಟ್ ಟೈಮ್ ಹೋದಾಗ ಅಷ್ಟು ಭಾಳ ರಶ್ ಇರೋದರಿಂದ ಕುಂಭಮೇಳದಲ್ಲಿ ನಂಗೆ ನೋಡೋಕ್ಕೆ ಸಿಕ್ಕಿರಲಿಲ್ಲ. ಹೀಗಾಗಿ ಪ್ರಭು ಶ್ರೀರಾಮಚಂದ್ರರ ಒಂದು ದರ್ಶನವನ್ನು ತೆಗೆದುಕೊಂಡು ಅಕ್ಕಪಕ್ಕದಲ್ಲಿರುವಂತಹ ನರಸಿಂಹದೇವರ ವಿಗ್ರಹಕ್ಕೆ ಕೂಡ ನಾನು ಹೋಗಿ ಕೈಯನ್ನು ಮುಗಿದು ಅಲ್ಲೇ ಆಶೀರ್ವಾದವನ್ನು ತಗೊಂಡು ಮತ್ತೆ ನನ್ನ ರೂಮಿಗೆ ಬಂದು ಲಗೇಜ್ಗಳನ್ನು ಪ್ಯಾಕ್ ಮಾಡಿ ನಾನು ಕಾಶಿ ವಿಶ್ವನಾಥ ಇರುವಂಥ ಸ್ಥಳವಾದ ವಾರಾಣಸಿ ಕಡೆ ಹೊರಟೆ. ಈ ಥರ UPSRTC ಬಸ್ ಸಿಕ್ತು. ಮತ್ತೆ 600 ರೂಪಾಯಿನ ಪೇ ಮಾಡಿಬಿಟ್ಟು ಯಾರೂ ಇದ್ದಿರಲಿಲ್ಲ, ಮತ್ತು ವಾರಾಣಸಿ ಕಡೆ ಹೊರಟೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ತಮಗೆ.